ಸ್ಟಾರ್ಟ್ ಮಾಡುವುದಕ್ಕಿಂತ ಮುಂಚೆ ನಮ್ಮ ಆದ್ಯ ದೈವರಾದ ದೈವಿ ಸಂಭೂತರಾದಂತಹ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರಿಗೆ, ಎಲ್ಲ ಹಿರಿಯ ಗಣ್ಯ ಮಾನರೊಂದರಿಗೆ, ಎಲ್ಲ ನಿರ್ದೇಶಕ ಮಂಡಳಿಯವರು ಕೂಡ ಬಂದು ಅದಕ್ಕೆ ಪೂಜಾ ಗೆಳೆಯರಾದಂಥ ಬಸವರಾಜ್ ಜಾಧವ್ ಅವರು ಭ್ರಷ್ಟಾಚಾರ ನಿರ್ಮೂಲ ಹೋರಾಟ ಮಾಡ್ಕೊಂತನ ಇವತ್ತೊಂದು ಎಲ್ಲಿ ಭ್ರಷ್ಟಾಚಾರ ನಡೀತಿದೆ, ಎಲ್ಲಿ ಸರಿಯಾದ ರೀತಿ ಅಂತ ಆಡಳಿತ ನಮ್ಸಲ್ಲ ಅವ್ರ ರೀತಿ ಹೋರಾಟ ಮಾಡ್ಕೊಂಡು ಬಂದಾರ. ಅವರ ಈ ಮರಾಠ ವಿದ್ಯಾಪುರ ಸಂಬಂಧಪಟ್ಟಂಗೆ ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಅದು ರಿಜಿಸ್ಟ್ರೇಷನ್ ಆಗಲಿ, ಅವ್ಯವಹಾರ ಆಗಲಿ, ಹೋದ ಸರಿ 3 ವರ್ಷದಿಂದ ಆದರೂ ಹೇಳತ್ತಂದ್ರಿ ಅವರು ನಮ್ಮಲ್ಲಿ ನಮ್ಮ ಸಮಾಜಕ್ಕೆ ಆಗುವಂತ ಅನ್ಯಾಯ, ನಮ್ಮ ಸಮಾಜ ಮಕ್ಕಳಿಗೆ ಆಗುವಂತ ಅನ್ಯಾಯ, ಅಲ್ಲಿ ಏನೇನು ಅವ್ಯವಹಾರ ಆಗ್ತಾ ಇದೆ ಅದ್ರ ಬಗ್ಗೆ ರೋಡ್ನಲ್ಲೇ ಹೋರಾಟ ಮಾಡೋದಂತ ಅವರು ಯಾವುದೇ ರೀತಿ ಹೋರಾಟ ಮಾಡೋದು ಅವಕ್ಕೆಲ್ಲ ನಾವು ಸ್ಪಂದನೆ ಮಾಡ್ತಾ ಅಂತೇಳಿ ನಾವು ಅವ್ರನ್ನ ಮನವೊಲಿಸಿಯಲ್ಲಿ ಕರ್ಕೊಂಡ್ಬಂದಿದ್ದೇವೆ ಕಾರ್ಯಕ್ರಮಕ್ಕೆ. ಅವರೆಲ್ಲ ಭ್ರಷ್ಟಾಚಾರ ಅಂದ್ರೆ ಒಂದು ಸಮಾಜಕ್ಕೆ ಒಳ್ಳೇದಾಗಲಿಪ್ಪ ಅನ್ನೋ ಲೆವೆಲ್ನ ಹೋರಾಟ ಮಾಡ್ಕೊಂಡಿದ್ದಾರೆ. ಅದಕ್ಕೆ ದಯಮಾಡಿ ಬಸ್ಸವರು ಇಲ್ಲಿ ವ್ಯಕ್ತಿ ಬರಬೇಕು. ಈಗ ದೀಪವನ್ನು ಬೆಳಗಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸಂಕೇತದಿಂದ ಈ ದೀಪವನ್ನು ಬೆಳಗ್ತಾ ಇದ್ದೇವೆ. ಆ ದೀಪವು ನಮ್ಮ ವಿದ್ಯಾಪ್ರಸಾರಕ ಮಂಡಳದ ಎಲ್ಲ ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿ ಹಬ್ಬಿಸಲಿ ಅಂತ ಹೇಳಿ ಕೇಳ್ಕೊಳ್ತಾ ಆ ದೀಪವನ್ನು ಬೆಳಗಿಸ್ತಾ ಇದ್ದಾರೆ. ಓಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ ದೀಪಜ್ಯೋತಿರ್ನಮೋಸ್ತುತೇ ದೀಪಜ್ಯೋತಿರ್ನಮೋಸ್ತುತೇ. ಈ ಒಂದು ಪ್ರಗತಿಯ ವಿದ್ಯಾಸಂಸ್ಥೆಯ ಪ್ರಗತಿಯ ದೀಪವನ್ನು ಬೆಳಗಿದಂತ ಯಾವತ್ತು ನಮ್ಮ ಏನಂದ್ರೆ ನಮ್ಮ ಧಾರವಾಡದ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಆದಂತ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಒಂದು ಮಹತ್ವಪೂರ್ಣಂತಹ ಚುನಾವಣೆ ಅಂಗವಾಗಿ ಇದು ನಾವೆಲ್ಲರೂ ಒಪ್ಪಿಕೊಂಡಿವಿ. ನಾನು ಎಲ್ಲಾ ಮರಾಠ ಬಾಂಧವರಿಗೆ, ಅಕ್ಕ ತಂಗಿಯರಿಗೆ, ಅಣ್ಣ ತಮ್ಮದರಿಗೆ ಧನ್ಯವಾದ ಅರ್ಪಿಸ್ತೇನೆ. ಯಾಕಂದ್ರೆ ಇಲ್ಲಿ ಕೂಡಿದಂತ ಜನ ಸಮುದಾಯ ನೋಡಿ ಬಹಳ ಸಂತೋಷ ಆಗ್ತದೆ. ಆದ್ರಿಂದ ಇವತ್ತ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ವೇಳೆ ತೆಗೆದುಕೊಳ್ಳದೆ ನಾನು ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಸ್ವಾಗತ, ಸುಸ್ವಾಗತ. ಚವ್ಹಾಣ್ ಅವರು ಆ ಪ್ರಣಾಳಿಕೆಯ ಉದ್ದೇಶಗಳನ್ನು ಹೇಳಬೇಕಂತ ಹೇಳಿ ಕೋರ್ತಾ ಇದ್ದೇನೆ. ಅಂದ್ರೆ ಇದೊಂದು ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನಾವು ಎಲ್ಲರೂ ನಮ್ಮ ಬಂಧುಗಳೇ ಇಲ್ಲ, ಯಾರು ವಿರೋಧಿಗಳಲ್ಲ. ಇದು ಯುದ್ಧ ಅಲ್ಲ, ಇದು ಒಂದು ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ನಾವು ಅತ್ಯಂತ ಉನ್ನತ ಶ್ರೇಣಿಯಲ್ಲಿ ತಕ್ಷಣ ಈ ಪ್ರಣಾಳಿಕೆಯ ಬಗ್ಗೆ ನಮ್ಮ ಈ ಟೀಮಿನ ರೂವಾರಿಗಳಾದಂತಹ ಪ್ರತಾಪ್ ಚವ್ಹಾಣ್ ಅವರು ಸವಿಸ್ತಾರವಾಗಿ ಹೇಳಬೇಕಂತ ಹೇಳಿ ಅವರಲ್ಲಿ ಕೋರ್ತಾ ಇದ್ದೇನೆ. ಅವ್ರು 25 ವರ್ಷದಿಂದ ಕೊಡ್ತಿದ್ರು, ಹೌದಲ್ರಿ ಅವರ ನೆನಪೈತಿಲ್ಲ ನಿಮ್ಗೆ? 25 ವರ್ಷದಿಂದ ಅವರು ಕೊಡಿಸಿದ್ರು. ಅವ್ರ ರೀತಿ ಅಂದ್ರೆ ಈ ರೀತಿ ನಾವು ಮಾಡ್ಕೊಂಡು ಅಂದ್ರೆ ಏನ ನಾವು ಸಮಾಜಕ್ಕೆ ಸಂದೇಶ ಕೊಡ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ನಾವು ಮರಾಠ ಸಮಾಜ ಮುಖಂಡರಿದ್ದೇವೆ, ಎಲ್ಲ ಉದ್ಯಮದಾರರಿದ್ದೇವೆ. ನಾವೇನ ಇವತ್ತು ಮಾಡಕ್ ಹೊಂಟಿದ್ದೇವೆ ಅನ್ನೋದ ಬರೀ ನಮ್ಮ ಸ್ವಾರ್ಥಕ್ಕೆ ನಾವು ಇದನ್ನ ಬಳಸುವಂತ ಹೋದ್ರೆ ಯಾವ ಪರಿಸ್ಥಿತಿ, ಯಾಕಂದ್ರೆ ನೀವೆಲ್ಲ ಹೇಳಿಲ್ಲ ಅಂದ್ರೆ ಮುಂದೆ ಬರೋರು ಮತ್ತು ಅದನ್ನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಆ ಚುನಾವಣೆ ಅಧಿಕಾರಿಗಳು ಬಯಲ ಪ್ರಕಾರ ಚುನಾವಣೆ ಅದನ್ನ ಬಿಟ್ಟುಕೊಂಡು ಕಾನೂನು ಬಾಹಿರವಾಗಿ ಮತ್ತೆ ಅವರು ನಡೆಸ್ತಾ ಇರೋದ್ರಿಂದ ಇದಕ್ಕೆ ಯಾವುದೇ ರೀತಿಯಿಂದ ಏನು ಮಾಡಬೇಕಂತ ನಮಗೂ ತಿಳಿತಾ ಇಲ್ಲ. ನಮಗೂ ವರ್ಷ ಕೈ ಮುಗಿದು ನಮಗೂ ಸಾಕಾಗ್ಬಿಡ್ತದೆ. ಮಂದಿ ಹೊರಗೆ ಬರ್ತಾನೆ ಇಲ್ರಿ, ಇದನ್ನ ಉಳಿಸ್ಕೋರ ಅಂತ ಹೇಳ್ತೇವೆ, ಉಳಿಸ್ತಾನೆ ಇಲ್ಲ ಅವ್ರು. ಅದಕ್ಕೆ ನಾವು ಬಿಟ್ಟು ಸಮಾಜ ನನಗೇನು ಮಾಡ್ಯಾನ ಅನ್ನೋ ಬಗ್ಗೆ, ಸಮಾಜಕ್ಕೆ ನಾ ಏನು ಮಾಡ್ಯಾನ ಅನ್ನೋದನ್ನ ನೀವಲ್ಲಿ ಆತ್ಮದಾಗೆಲ್ಲ ತಿಳ್ಕೊಬೇಕಾಗ್ತದೆ. ಇದು ನಾವಲ್ಲ, ಅವರು ತಿಳ್ಕೊಬೇಕು. ಅವ್ರು ಏನ್ ಮಾಡ್ಯಾರ ಅಂದ್ರೆ ನಾವ್ ಏನ್ ಮಾಡ್ಯಾವ ನಿಮ್ಗೆ ಗೊತ್ತೈತಲ್ರಿ, ಮತ್ತು ಓಟ್ ಹಾಕ್ತಿರಲ್ರಿ, ನಾವು ಸೆರೆ ಅಂತೀವಿ, ಸೆರೆ ಕೊಡ್ತೇವಿ, ಮಟನ್ ಅಂತೀವಿ, ರೊಕ್ಕ ಕೊಡ್ತೇವಿ, ಮತ್ತೆ ನಿಮ್ಗೆ ಗೊತ್ತೈತಲ್ಲ ಅಂತ. ಆದ್ರೆ ಇವತ್ತು ವಡ್ಕರ್ ಅಂತವ್ರು ನಾವು ಎಲ್ಲ ಹಿಂದೆ ಡೈರೆಕ್ಟರ್ ಕೆಲಸ ಮಾಡಿದವು. ವೈದ್ಯ ಭೂತೆ ವಡ್ಕರ್ ನಾವು 10 ಪೈಸಾ ಅಲ್ಲಿ ಏನೋ ನಾವು ಸ್ವಂತ ಚಾ ಕುಡಿದ್ಕೆ ನಾವು ಅದನ್ನ ಅಲ್ಲಿ ಡೈರೆಕ್ಟರ್ ಕೆಲಸ ಮಾಡಿದ್ವಿ. ವಡ್ಕರ್ ಇಲ್ಲಿ ಇರ್ಬೇಕು, ಇಲ್ಲಿ ಕುಂತಿದ್ದ.
ಅಂದ್ರೆ ಸಮಾಜಕ್ಕೆ ಎಷ್ಟು ಕಷ್ಟಪಟ್ಟೇವೆ ನಾವೆಲ್ಲ ಹಿಂದಿನವರೆಲ್ಲ. ಅಲ್ಲಿ ಬಾಲಚಂದ್ರ ಜಾಧವ್ ಇದ್ರು, ಖಂಡೇರಾವ್ ಜಾಧವ್ ಅಂತವ್ರು, ಎಲ್ಲಾರು ಗಿರಿ ಅಂತವ್ರು ಉಪಾಧ್ಯಕ್ಷರಾಗಿ ಮಂಜು ಶಿಂದೆ ಇದ್ರು, ಡೈರೆಕ್ಟರ್ ಮಾಡಿ ಅವರೆಲ್ಲ ಒಳ್ಳೆ ರೀತಿಯಿಂದ ಆಡಳಿತ ನಡೆಸಿದ್ರು. ಒಳ್ಳೆ ರೀತಿಯಿಂದ ಆಡಳಿತ ನಡೆಸಿ ಬರೋ ಮುಂದೆ 1,30,30,40,00,000 40 ಲಕ್ಷ ರೂಪಾಯಿ ಇಟ್ಟು ಬಂದಿದ್ರು. 43 ಲಕ್ಷ ಇಟ್ಟು ಬಂದಿದ್ರು. ಆದ್ರೆ ಇವತ್ತ ಅವ್ರ ಮೊನ್ನೆ ಒಂದು ಎಲ್ಲೋ ನೋಡಿದೆ, ಹುಂಡಿಗೇನೋ ರೊಕ್ಕ ಹಾಕೋರು ಓಟ್ ಹಾಕ್ಲಿ ಅಂತ ಏನೋ ಟಿವಿ ಬಂದಿತ್ತು ಅಂತ ಯಾರೋ ಹೇಳಿದ್ರು, ನಾನು ನೋಡಿಲ್ಲ. ಹುಂಡಿಗೆ ರೊಕ್ಕ ಹಾಕೋರು ಆಯ್ತು ಅಂದ್ರೆ ಹುಂಡ್ಯಾನ ರೊಕ್ಕ ಎಲ್ಲಿ ಹೋದು ಅಂತಿದ್ದು. ಹುಂಡಿಗೆ ನಾವು ಏನು ಹಾಕ್ತೇವೆ ಅನ್ನೋದನ್ನ ಯಾವ ರೀತಿ ಚುನಾವಣೆ ತಂದಿಟ್ಬಿಟ್ರಂದ್ರೆ MLA ಕಾರ್ಪೊರೇಟರ್ ಲೆವೆಲ್ ಅದನ್ನ ನಮ್ಮ ಸಮಾಜ ಎಲೆಕ್ಷನ್ ತಂದಿಟ್ಬಿಟ್ರು. ಸಾಮಾನ್ಯ ಜನ ಅಲ್ಲಿ ಮುಂದೆ ಬರೋದಿಲ್ಲ. ಯಾರು ಈ ಒಡಕರ್ ನಿಂದ್ರಂದ್ರೆ ನಾವು ನಿಂದ್ರ ಹಾಕುದಿಲ್ಲ. ಲಾಸ್ಟಲ್ಲಿ ಕ್ಯಾಂಡಿಡೇಟ್ ಯಾರು ಸಿಗಲಿಲ್ಲ, ಎಲ್ಲರೂ ಕರೆದೆ ನಾವಲ್ಲಿ ನೀವಲ್ಲಿ ರೊಕ್ಕ ಖರ್ಚು ಮಾಡೋಕ್ಕಾಗೋದಿಲ್ಲ, ನಮ್ಮ ಕಡೆ ರೊಕ್ಕ ಭಾಳ ಖರ್ಚು ಮಾಡ್ತಾರೆ. ಆಯ್ತು ಬಿಡಿ, ಇನ್ನೊಂದು ಅರ್ಧ ತಾಸ್ನಾಗ ಮತ್ತೆ ವಿರೋಧ ಆಗಬಾರ್ದು ಅನ್ನೋದು ನಾನು ಅಲ್ಲೇ ಬಂದು ನಿಂತ. ನಮ್ಮ ಉದ್ದೇಶ ನೋಡ್ರಿ, ಕೇಳತ್ತೈತಲ್ರಿ, ಉಚಿತವಾಗಿ ಶಿಕ್ಷಣ ನಮ್ಮ ಮರಾಠ ಮಕ್ಕಳಿಗೆ ಯಾರಿಗೂ LKG ಇಂದ ಅವರು ಅಲ್ಲಿ ಯಾವ ಕ್ಲಾಸ್ ಇದೆ ಅಲ್ಲಿ ಓದುವವರಿಗೆ ಯಾರಿಗೂ ₹1 ಇಲ್ಲ. ಆಮೇಲೆ ಅವ್ರ ಪಾಠ್ಯ ಪುಸ್ತಕ, ಅವ್ರ ಅರಿವಿ, ಡ್ರೆಸ್ಸು, ಚಪ್ಪಲ್, ಬೂಟು ಎಲ್ಲ ಫ್ರೀ. ಆಮೇಲೆ ಮುಂದೆ ಅಲ್ಲಿಂದ ಎಲ್ಲ ಬೇರೆ ಕಡೆ ಹೋಗ್ತಾನಂದ್ರೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ. ಆಮೇಲೆ ಎರಡನೇದು, ವಿಜ್ಞಾನ ವಿಭಾಗದಲ್ಲಿ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಗಳಿಗೆ NEET, JEE, CET ತರಬೇತಿ ಉಚಿತ. ಒಂದು ಭಾಳ ಇಂಪಾರ್ಟೆಂಟ್ ಐತೆ ನೋಡ್ರಿ, ಇಲ್ಲಿ ಮರಾಠ ಪೀಠ ಮಾಡೋದು. ಮರಾಠ ಪೀಠ ಅಂದ್ರೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಮರಾಠ ಪೀಠ ಇಲ್ಲ. ನಾವು 13 ಜಿಲ್ಲಾ ಒಳಗೊಂಡು ಒಂದು ಮರಾಠ ಪೀಠ ಮಾಡಿ 5 ಎಕರೆ ಲ್ಯಾಂಡ್ ಅದಕ್ಕೆ ಸರ್ಕಾರದಿಂದ ಪರ್ಚೇಸ್ ಮಾಡಿ ಸರ್ಕಾರದಿಂದ ತಗೊಂಡು ಅಲ್ಲೆಲ್ಲ ನಾವು ನರ್ಸಿಂಗ್ ಕಾಲೇಜು ಹೆಣ್ಮಕ್ಳಿಗೆ ಮತ್ತು ಅನೇಕ ನಮ್ಮ ಮರಾಠ ಜನರಿಗೆ ಅಲ್ಲಿ ಅಭಿವೃದ್ಧಿಗೋಸ್ಕರ ಒಂದು ಮರಾಠ ಪೀಠ ಸ್ಥಾಪನೆ ಮಾಡೋದನ್ನು ಉದ್ದೇಶ ಇಟ್ಕೊಂಡಿದ್ದೀವಿ. ಮುಂದೆ ಬಹಳ ಇಂಪಾರ್ಟೆಂಟ್ ಐತೆ ನೋಡ್ರಿ, ಬಯಲಾ ತಿದ್ದುಪಡಿ. ಈಗಾಗಲೇ 13 ಜನ ನಮ್ಮಲ್ಲಿ ಡೈರೆಕ್ಟರ್, ಅಧ್ಯಕ್ಷ, ಉಪಾಧ್ಯಕ್ಷ ಅಲ್ಲ. ನಾವು ಆರ್ಸಿ ಬಂದ್ರೆ ಅದನ್ನ 21 ಜನ ಮಾಡೋ ವಿಚಾರ ಇಟ್ಟೇವೆ. ಯಾಕಂದ್ರೆ 125 ವರ್ಷದ ಹಿಂದಿಂದ್ರಿ ಬಯಲಾ. ಅವಾಗ ಜನಸಂಖ್ಯೆ ಕಡಿಮೆ ಇತ್ತು. ಈ ಜನಸಂಖ್ಯೆ ಭಯಂಕರ ನಮ್ಮದು ಬೆಳವಣಿಗೆ ಆಗಿದೆ. ಅದಕ್ಕೆ 13 ಮಂದಿ ಸಾಲೋಲ್ಲ. ಇದು 21 ಜನ ಮಾಡ್ಬೇಕಂತ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡೇವಿ. ಮತ್ತು ಅದರ 3 ಮಂದಿ ಹೆಣ್ಮಕ್ಳಿಗೆ 3 ಮಂದಿಗೆ ರಿಸರ್ವೇಷನ್. 3 ಮಂದಿ ಹೆಣ್ಮಕ್ಳ ಆಮ್ಯಾಗ ಇನ್ನೊಂದು ಇಂಪಾರ್ಟೆಂಟ್ ನೋಡ್ರಿ, ಮರಾಠರಿಗಾಗಿ ವಿಶೇಷ ಮಹಿಳಾ ಬ್ಯಾಂಕ್. ಇದನ್ನು ಮರಾಠರ ನಡೆಸಬೇಕು. ಮರಾಠ ಹೆಣ್ಮಕ್ಳಿಗೆ ಎಲ್ಲೆಲ್ಲಿ ತೊಂದರೆ ಇದೆ ಅವರ ಬಗೆಹರಿಸಬೇಕು. ಇದನ್ನು ಮರಾಠ ಸಹಕಾರಿ ಬ್ಯಾಂಕ್ ಮಾಡಿಕೊಡೋ ಜವಾಬ್ದಾರಿ ನಮ್ದು, ನಡೆಸ್ಕೊಂಡು ಹೋಗೋದೆಲ್ಲ ನಿಮ್ದು. ಅದಕ್ಕೆ ಇದು ಬಹಳ ಮಹತ್ವದ ಐತಿ. ಹೆಣ್ಮಕ್ಳು ನಮ್ಮ ಹೆಣ್ಮಕ್ಳು ಬಹಳ ಬಡತಾನ್ರಿ. ಅವ್ರಿಗೆ ಆರ್ಥಿಕವಾಗಿ ನಾವು ಮುಂದೆ ತರಬೇಕಂದ್ರೆ ಇವು ಬ್ಯಾಂಕ್ ಹೋಗ್ಬೇಕ್ರಿ. ಆಮ್ಯಾಗ ನೀವೆಲ್ಲ ಆಡಳಿತ ನಡೆಸ್ಬೇಕಂದ್ರೆ ಡೈರೆಕ್ಟರ್ ಕುಂಡಿರ್ಬೇಕು ನೀವೆಲ್ಲ. ಅದಕ್ಕೆ ಇದನ್ನ ಎಲ್ಲ ನೀವು ಒಗ್ಗಟ್ಟಿಂದ ಕೂಡಿ ಇದನ್ನ ಪ್ರಾರಂಭ ಮಾಡೋಣ. ಮುಂದೆ ಇನ್ನೊಂದು ನಮ್ಮ ಮಂದಿ ಮರಾಠರಿಗೆ ಏನು ಭಾಳಪ್ಪ ಅಂದ್ರೆ ಮೊದಲೇ ಭಾಳ ಬಡ್ತಾನ್ರಿ. ಹೆಣ್ಣು ಮಕ್ಕಳು ಹುಟ್ಟಿದ್ರ ಅಂದ್ರೆ ಪಾಪ ಅವ್ರಿಗೆಲ್ಲ ಓದಿಸೋದು ಮಾಡೋದು ಲಗ್ನ ಮಾಡೋದು ಅಂದ್ರೆ ಈಗ 2 ಲಕ್ಷ ರೂಪಾಯಿ ಬಂಗಾರ ಆಗೈತಿ. ಅವ್ರಿಗೆ ಉಚಿತ ಶಿಕ್ಷಣನೂ ಇಲ್ಲ, ಅವ್ರಿಗೆ ನೌಕರಿನೂ ಇಲ್ಲ, ಅವ್ರ ಮನೆ ನಡ್ಸಕ್ಕೆ ಯಾವ ಬ್ಯಾಂಕ್ನ ಸಾಲನೂ ಇಲ್ಲ. ಒಂದು ಮಕ್ಕಳ ಲಗ್ನ ಹೆಂಗೆ ಮಾಡಿದ್ರಿ? ಅದನ್ನು ಧಾರವಾಡ ಸೇರಿ ಮರಾಠ ಸಮಾಜ ವತಿಯಿಂದ ವರ್ಷಕ್ಕಿಂತಿಷ್ಟು ಮಂದಿ ಇದಂತ ಉಚಿತ ಸಾಮೂಹಿಕ ವಿವಾಹ. ಅವ್ರು ₹1 ಕೊಡೋದು ಬೇಡ. ಅವ್ರ ಹೆಣ್ಣು ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿದಂತ ಹೆಣ್ಣು ಮಕ್ಕಳಿಗೆ ಅವರಿಗೆ ಶಾಲನ್ನು ಹೊದಿಸಿ ಗೌರವಪೂರ್ವಕ ಸನ್ಮಾನವನ್ನು ಮಾಡಬೇಕಂತ ಹೇಳ್ತೀನಿ. ಈ ಸಭೆ ನಡೀಲಿಕ್ಕೆ ಪೂರ್ಣ ಕಾರಣೀಭೂತ ಈ ಯುವಕ. ಈ ಎಲ್ಲ ಅರೇಂಜ್ಮೆಂಟ್ ಅವನು ಮಾಡಿದ್ದಾರೆ. ಈ ನಮ್ಮ ಓಣಿಯ ಯುವಕ ಜೋರಾಗಿ ಚಪ್ಪಲಿ ಹೊಡ್ರಿ ಒಂದಿಟ್ಟು. ಅವ್ರಿಗೊಂದು ದೊಡ್ಡದಾದ ಚಪ್ಪಾಳೆ ಹಾಕಿ. 1893 ಸ್ಥಾಪನೆ ಆಗಿತ್ತು. ಇದೇ ಹಿರಿಯರಂತ ಆ ಟೈಮಲ್ಲಿ ಕೂಡ್ಕೊಂಡೇನೋ ಒಂದು ವಿಚಾರ ಮಾಡ್ಕೊಂಡು ಮಾಡಿದ್ರು. ವಿದ್ಯಾಪ್ರಸಾರಕ ಮಂಡಳ ಬೆಳೀಲಿ ಅಂತ ಎಲ್ಲರಿಗೂ ಉದ್ದೇಶ ಇತ್ತು. ಅದಕ್ಕೆ ಬಹಳಷ್ಟು ಅಬ್ಜೆಕ್ಟಿವ್ಸ್ ಇದಾವ.
ಸ್ಕೂಲಿಗೆ ಯೂನಿಫಾರ್ಮ್ ಕೊಡೋದು, ಮೆಡಿಕಲ್ ಕಾಲೇಜ್ ತಗೊಳ್ಳೋದು ಮಾಡೋದು. ಬಟ್ 127 ಇಯರ್ಸ್ ಆದ್ರೂ ಇವತ್ತು ಎಲ್ಲಿದೆ ಅಲ್ಲೇ ಮರಾಠ ಮಂಡಳಿ ಇದೆ. ಅದಕ್ಕೆ ನಾವೆಲ್ಲರೂ ಬೆನ್ನು ಹತ್ತಿ ಈಗೇನು ಹೊಸ ಡೈರೆಕ್ಟರ್ಸ್ ಗೆ ಇಲೆಕ್ಷನ್ ನಿಂತಿದಾರ ಎಲ್ಲರಿಗೂ ಕೂಡಿಸ್ಕೊಂಡು ಒಂದು ಹೊಸ, ಅಂದ್ರೆ ಇವ್ರು ಹೇಳಿದಾಗ ಬಹಳಷ್ಟು ಕೋಟಿಗಟ್ಟಲೆ ಇಲ್ಲಿ ಮಂದಿ ಇದ್ದಾರೆ, ದುಡಿಯೋರಿದ್ದಾರೆ. ಬಟ್ ಅವ್ರು ನಾವು ತಗೊಳ್ಳಿಲ್ಲ, ಮುಖ್ಯ ಧಾರೆ ಒಳಗೆ ತಗೋಬೇಕು. ಅವ್ರಿಗೆಲ್ಲರಿಗೆ ತಗೊಂಡು ಅವ್ರಿಗೆಲ್ಲ ಕೆಲಸ ಹಚ್ಚಿ ಸಮಾಜ ಒಳಗಡೆ ಇದ್ದೇ ಮಾಡ್ಬೇಕಂತಿಲ್ಲ, ಸಮಾಜ ಹೊರಗಡೆ ಇದನ್ನು ಮಾಡ್ಕೋಬಹುದು. ಈಗ ಬಹಳಷ್ಟು ಮಾತಾಡ್ಲಿಕ್ಕೆ ಟೈಮ್ ಇಲ್ಲ, ಅದಕ್ಕೆ ನಾನು ಹಾಗೂ ಅದೇ ರೀತಿ ನಮ್ಮ ಮರಾಠ ಸಮಾಜದ ಸಮಸ್ತ ತಾಯಂದಿರೆ ಹಾಗೂ ಅಕ್ಕ ತಂಗಿಯಂದಿರೆ ಹಾಗೂ ಅಣ್ಣ ತಮ್ಮಂದಿರೆ, ಇವತ್ತ ಸತ್ಯದ ಪರವಾಗಿ ನಿಲ್ಲಬೇಕಾದಂತ ವ್ಯಕ್ತಿಗಳು ಅಸತ್ಯದ ಪರವಾಗಿ ನಿಂತಿದ್ದಾರೆ. ಯಾಕಂದ್ರೆ ಕಳೆದ ನಾನು 27ನೇ ತಾರೀಕಿಂದ ಹೋರಾಟ ಮಾಡೋಣ ಅಂತ ಹೇಳ್ಕೊಂಡು ಹೋರಾಟ ಮಾಡ್ತಾ ಇದ್ದೆ. ಇವತ್ತಿನ ಮಟ್ಟ ಒಂದು 6 ಅರ್ಜಿ ಕೊಟ್ಟಿದ್ದೆ ನಾನು. 6 ಅರ್ಜಿ ಕೊಟ್ಟರು ಅದಕ್ಕೆ ಯಾವುದೇ ರೀತಿಯಿಂದ ಉತ್ತರ ಇಲ್ಲ. ಇದ್ರ ಮ್ಯಾಗ ತಿಳ್ಕೊಂಡ್ಬಿಡ್ರಿ ನೀವು, ಇದು ಹಿಟ್ಲರ್ ಶಾಹಿ ಅಧಿಕಾರ ನಡೆಸ್ತಾ ಇದ್ದಾರೆ ಅವರು. ನಮಗೆ ಛತ್ರಪತಿ ಶಿವಾಜಿ ಮಹಾರಾಜರು ಏನ್ ಹೇಳಿದ್ದಾರೆ? ನ್ಯಾಯ ನೀತಿ ಧರ್ಮದಿಂದ ಇರಬೇಕು, ಎಲ್ಲಿ ಅನ್ಯಾಯ ಆಗ್ತದ ಅಲ್ಲಿ ಯತಿ ಶಟ ನಿಂದಿರ್ಬೇಕಂತ ಹೇಳಿದ್ದಾರೆ. ಅದೇ ರೀತಿ ನಮಗೆ ಜೀಜಾಮಾತೆ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಏನ ಸಾಲಿ ಕಲ್ಸ್ಯಾರ ಫಸ್ಟ್ಗೆ ಅಂದ್ರೆ ಅದು ತಾಯಿ ಜೀಜಾಮಾತೆ ಅವರು. ಅವರು ಏನ್ ಹೇಳಿದಾರೆ? ನ್ಯಾಯ ನೀತಿ ಧರ್ಮದಿಂದ ಬದುಕಬೇಕು ಶಿವಾಜಿ ಅವರ ಅಂತ ಹೇಳಿ ಇವತ್ತು ಒಂದು ಸಾಮ್ರಾಜ್ಯವನ್ನ ಕಟ್ಟಿ ಹೋಗಿದ್ದಾರೆ ನಮ್ಮ ಸಂಬಂಧ. ಆದ್ರೆ ನಾವು ಇವತ್ತು ಎಲ್ಲಾ ಧರ್ಮದಕ್ಕಿಂತ ಛತ್ರಪತಿ ಶಿವಾಜಿ ಮಹಾರಾಜ ಮರಾಠ ಸಮಾಜ ಅಂದ್ರೆ ಅದು ಹೆಮ್ಮೆ ಪಡುವಂತ ಸಮಾಜ ಅಂತ ಹೇಳಕ್ ಇಷ್ಟಪಡ್ತೇನೆ ನಾನು. ಮ್ಯಾಗ ಭರೋಸೆ ಇಟ್ಕೊಂಡು ಕಾಸು ನನಗೆ ಆರಿಸಿ ಕಳಿಸಿದ್ರಿ, ಅದನ್ನೆಲ್ಲ ಈಡೇರಿಸಿ ಬಂದಿದ್ದೆ. ನಾನು ಯಾವತ್ತೂ ನಾನು ಅಲ್ಲಿಂದ ಹಿಂದೆ ಬಂದಿಲ್ಲ. ಸಮಾಜವನ್ನ ಉನ್ನತ ಮಟ್ಟಕ್ಕೆ ತಗೊಂಡ ಕಾಸ ಅದನ್ನು ಒಂದು ಇನ್ನೂ ಶೈಕ್ಷಣಿಕವಾಗಿ ಬೆಳೆಸ್ಬೇಕಂತ ಕಾಸ ನಾನು ಅದನ್ನು ಬೆಳೆಸ್ತಾ ಹೋಗಿದ್ದೆ. ನೀವೆಲ್ಲ ತಾಯಂದಿರು ಹಾಗೂ ಅಕ್ಕ ತಂಗಿಯರು ಅಣ್ತಮ್ಮರು ಏನ್ ಭರೋಸೆ ಇಟ್ಟಿದ್ರಿ, ಆ ಭರೋಸದ ಪ್ರಕಾರ ನಾನು ಅದನ್ನ ಡೆವಲಪ್ಮೆಂಟ್ ಮಾಡಿದೆ. ಆ ಡೆವಲಪ್ಮೆಂಟ್ ಮಾಡಿದ ಮೇಲೆ ಗಣ್ಯಮಾನ್ಯರು ಅದಕ್ಕೆ ಹೊಗಬಿದ್ದು ಬಿಟ್ರ. ಇವತ್ತು ಇಲೆಕ್ಷನ್ ಯಾವ ರೀತಿ ನಡೆಯತ್ತ ನಿಮ್ಗ ಗೊತ್ತಿದ್ದ ಮಾತೈತ್ರಿ. ಎಲ್ಲಾರು ಏನ್ ಮಾಡಿದ್ರ ಅಂತಂದ್ರ ಅದನ್ನ ರಾಜಕೀಯ ಮುಖಾಂತರವಾಗಿ ಅದನ್ನ ನಮ್ಮ ವಿದ್ಯಾಪ್ರಸಾರಕ ಮಂಡಳವನ್ನ ಯೂಸ್ ತಗೊಂಡ್ಬಿಟ್ಟಾರ. ಅದಕ್ಕೆ ದಯವಿಟ್ಟು ಹಂಗ ಆಗೋದು ಬೇಡ ಅಂತ ಸರ್. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ 6 ವರ್ಷ ಆ ಸಮಾಜದ ಸಮೀಪ ನಾವು ಹಾದಿದ್ದಿಲ್ಲ. ಎಲ್ಲಾನು ನಾವು ಅವ್ರು ಏನ್ ಅನ್ಯಾಯ ಮಾಡತ್ತಾರ ಅದಕ್ಕೆ ವಿರುದ್ಧವಾಗಿ ನಾವು ಧ್ವನಿ ಎತ್ಕೊಂತ ಬಂದ್ವಿ. ಆದ್ರೆ ಇನ್ನೂ ಸುಧಾರಿಸ್ತಾರಂತ ನಾವು ಮಾಡಿದೀವಿ. ಆದ್ರೆ ಇನ್ನೂ ಹಾಳು ಮಾಡುವಂತ ಕೆಲಸ ಅವ್ರು ಮಾಡತ್ತಾರ. ನಾನು 3 ವರ್ಷದಾಗ 3.5-4 ಕೋಟಿ ಕೆಲಸ ಮಾಡಿಸಿದೆ. ಅಲ್ಲಿ 3 ಬಿಲ್ಡಿಂಗ್ ತೆರವುಗೊಳಿಸಿ ನಾನು 2 ಬಿಲ್ಡಿಂಗ್ಗಳನ್ನು ಕಟ್ಟಿ, ಆಮ್ಯಾಗ ವಿದ್ಯಾಸಂಸ್ಥೆಗೆ ಏನ್ ಬೇಕು, ಆಮ್ಯಾಗ ಇಂಗ್ಲಿಷ್ ಮೀಡಿಯಂ ನಾನು ಏನ್ ಇಂಗ್ಲಿಷ್ ಮೀಡಿಯಂ ಇದ್ದಿದ್ದಿಲ್ಲ, ಅಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ತಗೊಂಡ್ಬಂದೆ. ಆಮ್ಯಾಗ ಕಾಲೇಜಿಗೆ ಕುಂದ್ರಾಕ ಇದನ್ನ ಇದ್ದಿದ್ದಿಲ್ಲ, ಹುಡುಗರಿಗೆ ಡೆಸ್ಕ್ ಇದ್ದಿದ್ದಿಲ್ಲ, ಅವ್ರ ಡೆಸ್ಕ್ ವ್ಯವಸ್ಥೆ ಮಾಡಿಸಿದ್ನಿ. ಎಲ್ಲಾನು ಒಂದು ರೀತಿಲಿಂದ ಅದನ್ನ ಡೆವಲಪ್ಮೆಂಟ್ ಮಾಡಿ ನಾನು ಏನ್ ಮಾಡಿದೆ, ತೋರಿಕೆ ಬರುವಂತ ಸಮಾಜವನ್ನ ಏಕ್ ಮರಾಠ ಲಾಕ್ ಮರಾಠ ಇವತ್ತು ಆಗೈತೆ ಅಂತಂದ್ರೆ ನಮ್ಮ 16ರಿಂದ 19 ನಾ ಏನ್ ಅಧಿಕಾರ ಮಾಡಿದೆಲ್ಲ ಅಲ್ಲಿ ನಮ್ಮ 2 year ರಿಸರ್ವೇಶನ್ ಕೇಳಬೇಕಂತ ದೊಡ್ಡ ಪ್ರಮಾಣದಾಗ ಏಕ್ ಮರಾಠ ಲಾಕ್ ಮರಾಠ ಆಯ್ತು. ಇವತ್ತ ಅವ್ರು ಬಂದಾರ. ಒಂದು ದಿವಸ ಯಾರು MLA ಗಳು ಬರವಲ್ರಿ, ಯಾರು MP ಗಳು ಬರವಲ್ರಿ, ಎದಕ್ಕೂ ಬರವಲ್ರಿ. ಏನಂತಂದ್ರೆ ಸ್ವತಂತ್ರ ಆಡಳಿತ ಆಗಿಬಿಟ್ಟೈತಿ, ಒನ್ ಮ್ಯಾನ್ ಶೋ ಅಂತಾರಲ್ಲ ಹಂಗ ಆಗಿಬಿಟ್ಟೈತಿ. ಅದ್ರ ತಂದೆಗಳನ್ನ ಎಲ್ಲಾನು ಬಿಟ್ಟೆ ಇವತ್ತು ಸಮಾಜಕ್ಕೆ ನಿಂತು ಹೋರಾಡಬೇಕಂತ ಕಾಸ ನಾವೆಲ್ಲಾರು ಬಂದಿವಿ. ಬಸವರಾಜ್ ಜಾಧವ್ ಅವರು ಈಗ ಒಂದು ಮಾತು ಹೇಳಿದ್ರೆ, ಏನಂತೇಳಿ, ನೀವು ಏನಾರ ಮಾಡ್ಲಿಲ್ಲ ಅಂತಂದ್ರೆ ನಿಮ್ ವಿರುದ್ಧ ಪೆಂಡಾಲ್ ಹಾಕ್ತೀವಿ ಅಂತ ಕಾಸ ಹೇಳಿ. ನಾವು ಆ ಕೆಲಸ ಯಾವತ್ತು ಮಾಡಿಸೋಕ್ ಹೋಗಲ್ಲ, ಮಾಡೋಮೂ ಇಲ್ಲ. ನಾವು ಯಾವತ್ತೂ ತಾಯಿ ಅಮ್ಮ ಭವಾನಿ ಪಾದ ಮುಟ್ಟಿ ಆಡಿ ಮಾಡಿರ್ತೇವೆ ಅಂತಂದ್ಮ್ಯಾಗ ಅದರ ಪ್ರಕಾರ ನಾವು ನಡ್ಕೋತೇವೆ. ನಿಮಗೆ ಏನು ಪ್ರಣಾಳಿಕೆ ಒಳಗೆ ಇವತ್ತು ಏನ್ ನಮ್ಮ ಪ್ರತಾಪ್ ಚವ್ಹಾಣ್ ಸರ್ ಏನು ಹೇಳಿದ್ರಲ್ಲ, ಅವ್ರ ನೇತೃತ್ವದಾಗ ನಾವು ಅಧಿಕಾರದಾಗ ಬಂದ ಅದನ್ನ ಏನ್ ಅಭಿವೃದ್ಧಿ ಮಾಡಿದೀವಿ ಅನ್ನೋದು ನಿಮ್ಗೆಲ್ಲ ಗೊತ್ತಿದ್ದ ಮಾತೈತಿ. ಇವತ್ತು 12 ನಮ್ಮ ಪ್ರಣಾಳಿಕೆ ಒಳಗ ಇದನ್ನೆಲ್ಲ ಏನು ಅಂಶಗಳದಾವ.
ಅದನ್ನ ನಾವು ಚಾಚು ತಪ್ಪದೆ ಮಾಡಿಕೊಡ್ತೇವೆ. ಇದ್ರೊಳಗ ಒಂದು ಏನಾರ ನಮ್ದು ತಪ್ಪ ಆತಂತಂದ್ರೆ ಮರನೇ ದಿವಸ ರಿಸೈನ್ ಮಾಡಿ ನಾವು ಹೊರಗೆ ಬರುವಂತ ಕೆಲಸ ನಾವು ಮಾಡ್ತೇವೆ. ಮರಾಠ ವಿದ್ಯಾ ಪ್ರಸಾರಕ ಮಂಡಳದ ಇವತ್ತಿನ ದಿವಸ ಚುನಾವಣೆಯ ಅಂಗವಾಗಿ ನಾವು ಪ್ರಚಾರಕ್ಕೆ ಹೊರಟಿದ್ದೀವಿ. ಈಗಾಗಲೇ ಎಲ್ಲ 13 ವಾರ್ಡ್ಗಳ ಕಂಪ್ಲೀಟ್ ಮಾಡಿ ನಾವು ಅಲ್ಲಲ್ಲೇ ನಮ್ಮ ಎಲ್ಲ ಮರಾಠ ಸಮಾಜದ ಬಾಂಧವರನ್ನ ಕೂಡಿಸಿ ಇವತ್ತು ಮರಾಠ ಸಮಾಜದಲ್ಲಿ ಏನು ಆಗ್ತಾ ಇದೆ, ಯಾವ ರೀತಿ ನಡೆದಿದೆ, ಯಾವ ರೀತಿ ಅನ್ಯಾಯ ನಡೆದಿದೆ, ಇದನ್ನು ನಾವು ಅವರು ನಡೆಸಿದಂಥ ಜಿಬಿಯಲ್ಲಿ ನಾವು ಪರಿಪರಿಯಾಗಿ ನಾವು ಅದನ್ನು ಮೇಲಿಂದ ಮೇಲೆ ನಾವು ಅನ್ಯಾಯದ ಬಗ್ಗೆ ಎತ್ತುತ್ತಿದ್ದೀವಿ. ಏನಾದರೂ ಕೆಲಸ ಆಗಲಿ, ಏನಾದ್ರು ಡೆವಲಪ್ಮೆಂಟ್ ಆಗಲಿ, ಅವರು ಯಾವ ಥರದಿಂದ ಡೆವಲಪ್ಮೆಂಟ್ ಮಾಡಲಿಲ್ಲ. ಬಿಲ್ಡಿಂಗ್ ಮ್ಯಾಗ ಬಿಲ್ಡಿಂಗ್ ಕಟ್ಟಿ ಅನೇಕ ಹಣವನ್ನು ವೆಚ್ಚದ ಹೆಚ್ಚಿನ ದೃಷ್ಟಿಯಿಂದ ಅವರು ಖರ್ಚು ಮಾಡಿ ಅದನ್ನು ಇವತ್ತು ಸಮಾಜವನ್ನು ಕುಗ್ಗುವ ರೀತಿಯಲ್ಲಿ ತೊಗೊಂಬಂದುಬಿಟ್ಟಿದ್ದಾರೆ. ಆಮ್ಯಾಗ ಎಜುಕೇಷನ್, ನಾನು ಇದ್ದ ಟೈಮ್ದಲ್ಲಿ ಎಜುಕೇಷನ್ದಲ್ಲಿ ಇದ್ದಾಗ 90% ಮಕ್ಕಳನ್ನು ಇವತ್ತು ಪರ್ಸೆಂಟೇಜ್ 90% ಮಾಡುವಷ್ಟು ಇದನ್ನು ವಿದ್ಯಾಭ್ಯಾಸವನ್ನು ನಾನು ಕೊಟ್ಟಿದ್ದೆ. ಆದರೆ ಇವರು ಬಂದಂಥ ಟೈಮ್ನಲ್ಲಿ ಇವತ್ತು 50% ವಿದ್ಯಾಭ್ಯಾಸಕ್ಕೆ ಇದನ್ನಿಲ್ಲ, ಮಾನ್ಯತೆ ಇಲ್ಲ. ಅದರ ಸಂಬಂಧ ಎಲ್ಲ ಜನರು ಎಚ್ಚೆತ್ತುಕೊಂಡು ಇವತ್ತು ನಮ್ಗೆ ಮತ್ತೊಮ್ಮೆ ಮರುಕಳಿಸಿ ಇನ್ನೊಮ್ಮೆ 6 ವರ್ಷದ ನಂತರ ನನ್ನನ್ನು ಗುರುತಿಸಿ ಮತ್ತೊಮ್ಮೆ ಇಲೆಕ್ಷನ್ಗೆ ಕರೆತಂದು ನಿಂದಿರ್ಸ್ಯಾರ. ಅದಕ್ಕೆ ಎಲ್ಲರೂ ಒಂದು ವಿಶ್ವಾಸದ ಬಗ್ಗೆ ಹೇಳತ್ತಾರೆ, ನೀವು ನಿಂದಿರಬೇಕು, ಇನ್ನೂ ನಮ್ಮ ವಿದ್ಯಾಪ್ರಸಾರಕ ಮಂಡಳವನ್ನು ಹೆಚ್ಚಿನ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗ್ಬೇಕಂತ ಏಕಾಸಿ ಹೇಳಿ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಎಲ್ಲ ನಮ್ಮ ತಾಯಂದಿರಾಗಲಿ, ಮರಾಠ ಸಮಾಜದ ಬಾಂಧವರಾಗಲಿ ನಮ್ಮ ತಕ್ಕಡಿ ಗುರುತಿಗೆ ನಿಮ್ಮ ಮತವನ್ನು ಕೊಟ್ಟು ನಮ್ಮನ್ನು ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಂತೇಳಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡಿಕೊಳ್ತೀನಿ. ಮಂಜುನಾಥ್ ಲೋಹಪ್ಪ ಕದಮ್ ಅಧ್ಯಕ್ಷ ಸ್ಥಾನಕ್ಕೆ ನಿಂತಿರುತ್ತಾರೆ. ಸರ್, ಈಗಾಗಲೇ ಚುನಾವಣೆ ನಡೆದಿರುವಂಥ ವಿಷಯ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾವು ಈಗಾಗಲೇ ಪ್ರಣಾಳಿಕೆಗಳನ್ನು ಇವತ್ತು ಬಿಡುಗಡೆ ಮಾಡಿದ್ದೇವೆ. ಆದರೆ ಮತದಾರರಲ್ಲಿ ನಾವು ಏನು ಒಂದು ವಿನಂತಿ ಮಾಡ್ಕೋತಾ ಇದ್ದೇವೆ, ಗುಣಮಟ್ಟ ಇರುವಂಥ, ಗುಣಮಟ್ಟ ಕೆಲಸ ಮಾಡುವಂಥ, ಪ್ರಾಮಾಣಿಕ ಕೆಲಸ ಮಾಡುವಂಥ, ಭ್ರಷ್ಟಾಚಾರ ವಿರುದ್ಧವಾಗಿ ಕೆಲಸ ಮಾಡುವಂಥ ಆಡಳಿತ ಮಂಡಳಿಯವರಿಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದ್ದೇವೆ. ನಮ್ಮ ಗುರುತು ತಕ್ಕಡಿಗೆ ತಮ್ಮೆಲ್ಲರ ಮತ ಹಾಕಬೇಕಂತ ತಮ್ಮ ಮೂಲಕ ವಿನಂತಿ ಮಾಡ್ತಾ, ಇವತ್ತು ಇತಿಹಾಸ ಉಳ್ಳಂಥ ಉತ್ತರ ಕರ್ನಾಟಕದಲ್ಲಿ ಪ್ರತಿಷ್ಠಿತವಾದಂಥ ಮರಾಠ ವಿದ್ಯಾ ಪ್ರಸಾರಕ ಮಂಡಳ ಚುನಾವಣೆ ಇವತ್ತು ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ದಬ್ಬಾಳಿಕೆ ನಡೀತಾ ಇದೆ, ಯಾವ ರೀತಿ ಕಾನೂನು ಉಲ್ಲಂಘನೆಯಾಗಿ ಚುನಾವಣೆ ಮಾಡ್ತಾ ಇದ್ದಾರೆ, ಅದಕ್ಕೆ ತಮಗೆಲ್ಲ ಗೊತ್ತಿರುವಂಥ ವಿಷಯ. ಮತ್ತು ಈಗಾಗಲೇ ನಾವು ಪ್ರಣಾಳಿಕೆಗಳನ್ನು ಬಿಡುಗಡೆ ಮಾಡಿದ್ದೇವೆ. ಪ್ರಣಾಳಿಕೆ ಯಾವ ರೀತಿ ಮಾಡಿದ್ದೀವಿ ಮತ್ತು ನಮಗೆ ಯಾವ ಅಧಿಕಾರ ಇಲ್ಲದನ್ನ ನಾವೇನು ಕೆಲಸ ಮಾಡಿ ತೋರಿಸಿದ್ದೀವಿ ಅನ್ನೋದನ್ನು ಈಗಾಗಲೇ ತಮ್ಮ ಗಣನೆಗೆ ತೊಗೊಂಬಂದಿದ್ದೇವೆ ನಾವೆಲ್ಲ. ಒಂದು ಭವ್ಯವಾದಂಥ ಕಲ್ಯಾಣ ಮಂಟಪ ಆಗಿರ್ಬೋದು, ಛತ್ರಪತಿ ಶಿವಾಜಿ ಮಹಾರಾಜ ಮರಾಠ ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಶಿವಾಜಿ ಮೂರ್ತಿ ಇಡುವಂಥ ಅಲ್ಲೇ ಪ್ರಮುಖ ಪಾತ್ರ ವಹಿಸೋದಂಥ ಆಗಿರ್ಬೋದು, ಇನ್ನೂ ಅನೇಕ ಕೆಲಸಗಳನ್ನು ನಾವು ಏನು ಹಮ್ಮಿಕೊಂಡೇವೆ ಅನ್ನೋದನ್ನು ತಮಗೆಲ್ಲ ನಾವು ಈಗಾಗಲೇ ಹೇಳಿದ್ದೇನೆ. ಆ ರೀತಿಯೊಳಗೆ ಈಗಾಗಲೇ ಅವ್ರು ಎಷ್ಟು ಖರ್ಚು ಮಾಡತ್ತಾರೆ ವಿರೋಧಿಗಳು ಅಂತ ನಿಮಗೆ, ವಿರೋಧ ಪಕ್ಷದವರು ಅಂತೇಳಿ ಗೊತ್ತಿರಬೇಕು. ಧಾರವಾಡ ತುಂಬ ಅಡ್ಡಾಡಿ ಬಿದ್ರೆ ಅವ್ರು ಬ್ಯಾನರ್ ನೋಡಿಬಿಟ್ರೆ ನಿಮ್ಗೆ ಗೊತ್ತಾಗ್ತದೆ. ನಮ್ಮಲ್ಲಿ ನಾವು ಕೈ ಮುಕ್ಕೊಂತ ಹೋಗುವಂಥ ಜನ ನಮಗಿಷ್ಟು ಮಹಾಪರವಾದಂಥ ಬೆಂಬಲ, ಮತದಾರ ಬೆಂಬಲ. ನಾವು ಯಾರಿಗೆ ಕರೀದಾನೆ ಈ ಕಾರ್ಯಕ್ರಮದ ದುಡ್ಡು ಸದೇ ಬೇರೆದವ್ರು ಖರ್ಚು ಮಾಡಿದ್ದಾರೆ. ಅವರು ಮೆಂಬರ್ಸ್ ಅದೇ ಅಲ್ಲ ಅವ್ರು ಅಂದರೆ ನೀವು ಬರಬೇಕು, ಇಂಥವ್ರು ಪ್ರಾಮಾಣಿಕರು ಆರಿಸಿ ಬರಬೇಕು ಅನ್ನೋದಕ್ಕೆ ಜನಬೆಂಬಲ ಇವತ್ತು ಅಭೂತಪೂರ್ವವಾದಂಥ ಜನಬೆಂಬಲ ಸರ್ ಎಲ್ಲ ವಾರ್ಡಿನಲ್ಲಿ. ಮತ್ತು ನಮ್ಮ ಗೆಲುವು ಶತಸಿದ್ಧ. ಮತ್ತು ನಾವು ಗೆಲುವು ಆರಿಸಿ ಬಂದ ಮೇಲೆ ನಾವೇನು ಪ್ರಣಾಳಿಕೆ ಎಲ್ಲ ಕೊಟ್ಟಿವಲ್ಲ, ಆವಾಗ ಯಾವುದೂ ಅದರ ಒಂದು ಮಿಸ್ ಮಾಡ್ದೇ ಮಾಡ್ತೇವೆ ನಾವು. ಅಕಸ್ಮಾತ್ ಮಾಡದೇ ಇದ್ದರೆ ಮುಂದಿನ ಸಾರಿ ನಾವು ಚುನಾವಣೆಗೆ ಬರೋದಿಲ್ಲ, ಮತ್ತು ಈಗಾಗಲೇ ಅವ್ರು ಏನಲ್ಲಿ ಮಾಡಿದ ಕಾನೂನು ಉಲ್ಲಂಘನೆ ಕೆಲಸ ಮಾಡಿದ್ದಾರೆ, ಅವನ ಕಾನೂನು ರೀತಿಯಾಗಿ ನಾವು ಹೋರಾಟ, ಕಾನೂನು ರೀತಿಯಾಗಿ ನಾವೆಲ್ಲ ಸರ್ಕಾರ ಜೋಡಿ, ಜಿಲ್ಲಾಧಿಕಾರಿ ಜೋಡಿ, ಲೋಕಾಯುಕ್ತ ಜೋಡಿ
ಅವನ್ನೆಲ್ಲ ಸ್ವಲ್ಪ ಕಾನೂನು ತಜ್ಞರ ಸಲಹೆ ಸೂಚನೆ ಪಡೆದುಕೊಂಡು ಅವನ್ನೆಲ್ಲ ಕೇಸ್ ಫೈಲ್ ಮಾಡಿ ನಾವು ಹೋರಾಟ ಅದಕ್ಕೆ ಮಂಚೂಣಿ ಬರ್ತೇವೆ ನಿಮ್ಮೆಲ್ಲ ಮುಖಾಂತರ. ನನ್ನ ಹೆಸರು ಪ್ರತಾಪ್ ಚವ್ಹಾಣ್ ಸರ್, ಮರಾಠ ಸಮಾಜದ ಅಧ್ಯಕ್ಷರು.